ಸಿದ್ಧವಾಗಿರಬೇಕು ಎಂದು ಅಶ್ವಿನಿಗೆ ಎಚ್ಚರಿಸಿ ದೀಪಾವಳಿ ಹಬ್ಬಕ್ಕೆ ಈ ಬಾರಿ ತಮ್ಮಲ್ಲಿಗೆ ಬರಬೇಕೆಂದು ಇಂದಿರಾಳನ್ನು ಆಹ್ವಾನಿಸಿದ್ದ. ಅಶ್ವಿನಿಯು ಅವನ ಮಾತನ್ನು ಅನುಮೋದಿಸಿದ್ಲು. ಎಲ್ಲರೂ ಒಟ್ಟಾಗಿ 4 ದಿವಸ ಊರಿನಲ್ಲಿದ್ದು ಬರಬಹುದು ಎನ್ನುವುದು ಅವಳ ಅಭಿಪ್ರಾಯವಾಗಿತ್ತು. ಇಲ್ಲಿಯವರೆಗೂ ಯಾವುದೋ ಒಂದು ಶ್ರೀಮಂತ ಕಲ್ಪನಾ ಸಾಮ್ರಾಜ್ಯದಲ್ಲಿ ತೇಲಾಡುತ್ತಿದ್ದ ಇಂದಿರಾಗೆ ಊರಿನ ನೆನಪಾಯಿತು. ಅಶ್ವಿನಿಯ ಬೆನ್ನ ಹಿಂದೆ ನಿಂತು ಪ್ರಭಾಕರನನ್ನು ಉದ್ದೇಶಿಸಿ ಹೇಳಿದ್ಲು, ನಿಮ್ಮ ಊರಿಗೆ ಬರಬೇಕು, ನಿಮ್ಮ ತಂದೆ ತಾಯಿಯನ್ನು ನೋಡಬೇಕು ಅನ್ನಿಸ್ತಾ ಇದೆ. ಆದರೆ ಊರಿಗೆ ಬರಬೇಕು ಅಂತ ಅಪ್ಪಾಜಿ ನನಗೆ ತಿಳಿಸಿದ್ದಾರೆ. ಈ ಬಾರಿ ಬರೋಕ್ಕಾಗಲ್ಲ, ಕ್ಷಮಿಸಿ. ಅವಳು ಕ್ಷಣ ತಡೆದು ಹೇಳಿದ್ಲು, ನಿಮ್ಮಿಬ್ಬರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಾ? ಪ್ರಭಾಕರ ಅಚ್ಚರಿಯಲ್ಲಿ ಕೇಳಿದ. ಅಂತಹ ಉಪಕಾರ ನಾವೇನು ಮಾಡಿದ್ದೀವಿ? ನಾನು ನಂಜನಗೂಡನ್ನೇ ನೋಡಿಯೇ ಇರಲಿಲ್ಲ. ದೇವರ ದರ್ಶನ ಮಾಡಿಸಿದ್ರಿ, ಕಾರ್ನಲ್ಲಿ ಕರ್ಕೊಂಡು ಹೋಗಿ ಹೋಟೆಲ್ನಲ್ಲಿ ಊಟ ಕೊಡಿಸಿದ್ದೀರಿ. ಹೀಗಿರುವಾಗ ಥ್ಯಾಂಕ್ಸ್ ಹೇಳದೆ ಇದ್ದರೆ ತಪ್ಪಾಗುತ್ತೆ. ಇದೆಲ್ಲ ಅಶ್ವಿನಿಯ ಕೃಪೆ. ಅವಳು ಕರೆಯದೇ ಇದ್ದಿದ್ರೆ ನನಗೆ ದೇವರ ದರ್ಶನ ಆಗ್ತಾನೇ ಇರಲಿಲ್ಲ. ಇಂದಿರಾ ಭಾವುಕಳಾಗಿ ಹೇಳಿದ್ಲು. ಥ್ಯಾಂಕ್ಸ್, ಕೃಪೆ, ವಾವ್, ತುಂಬ ಚೆನ್ನಾಗಿದೆ. ಒಳ್ಳೆಯ ಪದಗಳನ್ನೇ ಉಪಯೋಗಿಸ್ತಾ ಇದ್ದೀಯಾ. ಅಪರಿಚಿತರಾದರೆ ಹೀಗೆಲ್ಲ ಹೇಳಿದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಶ್ವಿನಿ ನಾಟಕೀಯವಾಗಿ ಹೇಳಿದ್ಲು. ನಿನ್ನ ಭಕ್ತಿಗೆ ಮೆಚ್ಚಿ ದೇವರು ನನ್ನ ಕೃಪಾ ಕಟಾಕ್ಷ ಬೀರಿದ್ದಾನೆ. ನೋಡು, ನಿನ್ನ ದೇವರು ಎದುರಿಗೆ ನಿಂತ್ಕೊಂಡು ಈಗಲೂ ಆಶೀರ್ವಾದ ಮಾಡ್ತಾ ಇದ್ದಾನೆ. ನಿನ್ನ ಕಡೆಗೆ ಮೆಚ್ಚುಗೆಯನ್ನೇ ಕೊಡ್ತಾ ಇದ್ದಾನೆ. ಅಶ್ವಿನಿಯ ಮಾತಿನ ಒಳಾರ್ಥದ ಅರಿವಾಗಿ ಇಂದಿರಾ ಮನಸ್ಸಿನಿಂದ ಅವಳತ್ತ ನೋಡಿದ್ಲು. ಅವಳ ಮಾತಿನ ಒಳಾರ್ಥ ತಿಳಿಯದೆ ಪ್ರಭಾಕರ ಇಂದಿರಾಳತ್ತ ತಿರುಗಿದಾಗ ಕಂಡಿದ್ದು ಅವಳ ಕೆಂಗೇರಿದ ಕೆನ್ನೆ, ನಾಚಿಕೆ ತುಳುಕಿಸುತ್ತಿದ್ದ ಸೋಗೆ ಕಣ್ಗಳು. ಅವನು ಮೆಚ್ಚುಗೆಯಿಂದ ಅವಳನ್ನೇ ನೋಡಿದ. ಅಶ್ವಿನಿ, ಇಂದಿರಾ ಇಬ್ಬರೂ ಸಮಾನ ಸುಂದರಿಯರು. ಆದರೆ ಅಶ್ವಿನಿ ನಾಚೋದಿಲ್ಲ. ಎಂತಹ ಮಾತುಗಳನ್ನಾಡಿದರೂ ಅವಳ ಕೆನ್ನೆ ಕೆಂಪಾಗೋದಿಲ್ಲ. ಅವಳದು ನೇರ ದಿಟ್ಟ ನುಡಿಗಳು. ಯುವತಿಯರಿಗೆ ನಾಚಿಕೆ ಸಂಕೋಚದ ತೆರೆ ಇದ್ದರೆ ಲಕ್ಷಣವಾಗಿ ಕಾಣಿಸ್ತಾರೆ. ಇದು ಅವರ ವ್ಯಕ್ತಿತ್ವಕ್ಕೆ ಮೆರಗನ್ನು ನೀಡುತ್ತದೆ ಎಂದುಕೊಂಡ. ದೀಪಾವಳಿ ಹಬ್ಬಕ್ಕೆ ರಜೆ ಇದ್ದುದರಿಂದ ಪ್ರಭಾಕರನೊಂದಿಗೆ ಅಶ್ವಿನಿ ಮಾರನೆಯ ದಿನವೇ ಊರಿಗೆ ಹೊರಟೋದ್ಲು. ಹಬ್ಬಕ್ಕೆ ಊರಿಗೆ ಬರಲು ತಂದೆಯಿಂದ ಪತ್ರ ಬರುತ್ತದೆ ಎಂದು ಕಾದು ಬೇಸರಗೊಂಡಿದ್ದ ಇಂದಿರಾ ಅವರಿಂದ ಪತ್ರ ಬರೆದಿದ್ರೇನಂತೆ, ಕೇಳಿದರೆ ಹಬ್ಬಕ್ಕೆ ಬಂದೆ ಎಂದು ಹೇಳಿದ್ರಾಯ್ತು ಎಂದ್ಕೊಂಡು ವಾರ್ಡನ್ಗೆ ಲೆಟರ್ ಕೊಟ್ಟು 1-2 ಬಟ್ಟೆಗಳನ್ನು ಕಿಟ್ ಬ್ಯಾಗ್ಗೆ ತುಂಬಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದಳು. ಹೂವು ಹಣ್ಣು ಖರೀದಿಸಿ ಬಸ್ನಲ್ಲಿ ಕುಳಿತುಕೊಂಡ್ಳು. ತುರುವೇಕೆರೆ ತಲುಪಿದಾಗ ಸಂಜೆ 3 ಗಂಟೆ. ಮನೆ ಹತ್ತಿರವಾದಂತೆ ಮನದಾಳದಲ್ಲಿ ಅವ್ಯಕ್ತ ಸಂತಸ ಅವಳ ಮನಸ್ಸನ್ನು ಆವರಿಸಿಕೊಂಡಿತು. ಊರು ಬಿಟ್ಟು ಎಷ್ಟು ವರ್ಷಗಳಾಗಿದೆಯೇನೋ ಎನ್ನುವಂತೆ ಸುತ್ತಲೂ ನೋಟ ಹರಿಸುತ್ತಾ ಮನೆಯತ್ತ ವೇಗವಾಗಿ ಹೆಜ್ಜೆ ಹಾಕಿದ್ಲು. ಮನೆಯ ಬಳಿ ಬಂದಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಳು. ಬಾಗಿಲಿನ ಎದುರಿಗಿದ್ದ ತುಳಸಿ ಕಟ್ಟೆ, ಅದರ ಸುತ್ತ ಅಂದವಾಗಿ ಬಿಟ್ಟಿದ್ದ ರಂಗೋಲಿ, ಪಕ್ಕದಲ್ಲಿದ್ದ ಬಾಳೆಯ ಗಿಡಗಳು, ಚಪ್ಪರವನ್ನು, ಮಲ್ಲಿಗೆಯ ಬಳ್ಳಿ ಎಲ್ಲವೂ ಅವಳಿಗೆ ಹಲವಾರು ವರ್ಷಗಳಿಂದ ಚಿರಪರಿಚಿತ. ಚೀಲ ಮುಚ್ಚಿದ ಬಾಳೆಯ ಗೊನೆಯನ್ನು ಬಗ್ಗಿ ನೋಡಿ ಅದರ ಮೇಲೆ ಕೈ ಆಡಿಸಿ ಮನೆಯೊಳಗೆ ಬಂದಾಗ ರೂಮಿನಿಂದ ನರಳುವ ಶಬ್ದ ಕೇಳಿಸಿತು. ಅದು ತಂದೆಯ ಧ್ವನಿ ಎನ್ನುವುದರಲ್ಲಿ ಸಂಶಯವೇ ಇರಲಿಲ್ಲ. ವಾರದ ಹಿಂದೆ ಬರೆದಿದ್ದ ಪತ್ರದಲ್ಲಿ ಅವರು ತಪ್ಪಿಯೂ ತಮ್ಮ ಅನಾರೋಗ್ಯದ ಬಗ್ಗೆ ಒಂದು ಸಾಲನ್ನು ಬರೆದಿರಲಿಲ್ಲ. ಶಬ್ದವಾಗದಂತೆ ರೂಮಿನ ಬಾಗಿಲನ್ನು ತಳ್ಳಿದ್ಲು. ಹಾಸಿಗೆಯ ಮೇಲೆ ವೆಂಕಟೇಶಯ್ಯ ಕಂಬಳಿಯನ್ನು ಹೊದ್ದು ಕಣ್ಮುಚ್ಚಿ ಮಲಗಿದ್ರು. ಅವರ ದೇಹ ಕೃಶವಾಗಿತ್ತು. ಉಸಿರಾಟ ತೀವ್ರವಾಗಿತ್ತು. ಕೆನ್ನೆ ಗಲ್ಲದ ಮೇಲೆ ಕೂದಲು ಹೊಸಲಾಗಿ ಬೆಳೆದಿತ್ತು. ಅವರ ಚಿತ್ತಜನಕ ಸ್ಥಿತಿ ಕಂಡು ಅವಳಿಗೆ ದುಃಖ ಹುಕ್ಕಿ ಬಂತು. ಹತ್ತಿರ ಹೋಗಿ ಹಣೆಯ ಮೇಲೆ ಕೈ ಇಟ್ಟು ಪಕ್ಕದಲ್ಲಿ ಕುಳಿತುಕೊಂಡ್ಳು. ವೆಂಕಟೇಶಯ್ಯ ನಿದ್ದೆ ಮಾಡಿರಲಿಲ್ಲ. ಮೃದು ಸ್ಪರ್ಶ ಹಣೆಯ ಮೇಲಾಡಿದಾಗ ತಕ್ಷಣ ಕಣ್ತೆರೆದು ಮಗಳನ್ನು ಕಂಡು ವಿಸ್ಮಿತರಾದರು. ಸೋತ ಕಣ್ಗಳಲ್ಲಿ ನಗುವಿನ ಅಲೆ ತೇಲಾಡಿತು. ಹುಷಾರಿಲ್ಲ ಅಂತ ತಿಳಿಸ್ಬಾರ್ದೆ ಅಪ್ಪಾಜಿ? ಕಣ್ಣಿನಿಂದ ದೂರವಾದೆ ಅಂದ್ಕೊಂಡು ಮನಸ್ಸಿನಿಂದಲೂ ದೂರ ಮಾಡಿಬಿಡೋದಾ? ಈ ವಿಷಯ ತಿಳಿದಿದ್ರೆ ನಾನು ಇಲ್ಲಿಗೆ ಬಂದು ನಿಮ್ಮ ಆರೈಕೆ ಮಾಡ್ತಾ ಇರಲಿಲ್ವಾ? ನನ್ನ ಕಾಯಿಲೆ ವಿಷಯ ಕೇಳ್ತಾ ಇದೆಯಾ? ವೆಂಕಟೇಶಯ್ಯ ದಿಂಬಿಗೆ ಹೊರಗೆ ಕುಳಿತುಕೊಂಡು, ಸ್ವಲ್ಪ ಜ್ವರ ಅಷ್ಟೇ, ವಿಷಯ ತಿಳಿಸಿ ನಿನ್ನ ಕೈಕಾಲು ಯಾಕೆ ಕೆಡಿಸ್ಕೊಬೇಕು? ಸುಮ್ಮನಾದ್ವಿ. ಅದೇನು ನೀನು ಈ ಉರಿ ಬಿಸಿಲಿನಲ್ಲಿ ಇಲ್ಲಿಗೆ ಬಂದಿದ್ದು?
ನಾಳೆ ದೀಪಾವಳಿ ಹಬ್ಬ ಅಲ್ವಾ? ಹಬ್ಬಕ್ಕೆ ಊರಿಗೆ ಬರೋದಕ್ಕೆ ಲೆಟರ್ ಬರೀತೀರಾ ಅಂತ ಕಾದು ಕಾದು ಸಾಕಾಯಿತು. ಅಶ್ವಿನಿಯು ಊರಿಗೆ ಹೊರಟಾಗ ಅಲ್ಲಿರೋಕೆ ಆಗಲೇ ಇಲ್ಲ. ಸೀದಾ ಹೊರಟು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಈ ಅಶ್ವಿನಿ ಯಾರು? ವೆಂಕಟೇಶಯ್ಯ ಕೇಳಿದ್ರು. ಈ ಹೆಸರನ್ನು ಎಲ್ಲೋ ಕೇಳಿದ ಹಾಗಿದೆ. ನಮ್ಮ ಊರಲ್ಲೇ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು, ರಾಜರಾಯರು ಅಂತ. ಅವರಿಗೆ ಇದೇ ಊರಿನಲ್ಲಿ ತುಂಬ ಆಸ್ತಿ ಇತ್ತು. ಟ್ರಾನ್ಸ್ಫರ್ ಆದ ತಕ್ಷಣ ತೋಟ ಉಳಿಸ್ಕೊಂಡು ಉಳಿದ ಆಸ್ತಿಯನ್ನೆಲ್ಲ ಮಾರಿ ಬೆಂಗಳೂರಿಗೆ ಹೊರಟುಬಿಟ್ರು ಅಂತ ನೀವೇ ಹೇಳ್ತಿರ್ತೀರಲ್ಲ. ಅವರ ಮಗಳು ಅಶ್ವಿನಿ. ಅವಳು ಮಾನಸ ಗಂಗೋತ್ರಿಯಲ್ಲೇ ಓದ್ತಾ ಇದ್ದಾಳೆ. ನಿನಗೆ ಜೊತೆ ಸಿಗ್ತಾ? ಅವರ ಮಗ ಪ್ರಭಾಕರ ಏನು ಮಾಡ್ತಾ ಇದ್ದಾನಂತೆ? ವೆಂಕಟೇಶಯ್ಯ ಮಾತಿಗೆಂಬಂತೆ ಕೇಳಿದ್ರು. ಪ್ರಭಾಕರನ ನೆನಪಾಗಿ ಅವಳ ಮನಸ್ಸು ಹಗುರವಾಯಿತು. ಅವನ ಹೆಸರಿನಲ್ಲೇ ಒಂದು ರೀತಿಯ ಸೆಳೆತ ಇರುವಂತೆ ಭಾಸವಾಯಿತು. ವೆಂಕಟೇಶಯ್ಯ ಇದೇ ವಿಷಯವನ್ನು ಮತ್ತೊಮ್ಮೆ ಪ್ರಶ್ನಿಸಿದಾಗ ತನಗೆ ಆ ವಿಷಯದಲ್ಲಿ ಆಸಕ್ತಿ ಇಲ್ಲ ಎನ್ನುವಂತೆ ಬೆಂಗಳೂರಿನಲ್ಲಿ ಅವರು ಡಾಕ್ಟರ್ ಆಗಿದ್ದಾರಂತೆ. ಅಶ್ವಿನಿ ಹೇಳುತ್ತಾ ಇರ್ತಾಳೆ ಎಂದು ಹೇಳಿ ತಾಯಿಯನ್ನು ನೋಡಲು ಅಡಿಗೆ ಮನೆಗೆ ಹೋದಳು. ಇಳಿಗೆ ಮನೆಯ ಮೇಲೆ ಕುಳಿತು ತರಕಾರಿಯನ್ನು ಮುಂದಿಟ್ಕೊಂಡು ಸೀತಮ್ಮ ಗೋಡೆಯತ್ತಲೇ ನೋಡುತ್ತಿದ್ಲು. ಪತಿಯೊಂದಿಗೆ ಯಾರೋ ಮಾತನಾಡ್ತಿದ್ದಾರೆ. ಅವಳಿಗೂ ಕೇಳಿಸುತ್ತಿತ್ತು. ಪೋಸ್ಟ್ ಆಫೀಸ್ನ ಸಿಬ್ಬಂದಿ ಇರಬಹುದು ಎಂದ್ಕೊಂಡು ಸುಮ್ಮನಾಗಿದ್ಲು. ಇಂದಿರಾ ಬಾಗಿಲ ಬಳಿಯಲ್ಲೇ ನಿಂತ್ಕೊಂಡು ತಾಯಿಯನ್ನು ದಿಟ್ಟಿಸಿದ್ಲು. ಸೀತಮ್ಮ ನಿರಾಶೆಯ ಮೂರ್ತಿವೆಂಬಂತೆ ಕಾಣಿಸುತ್ತಿದ್ಲು. ಹಬ್ಬದ ಸಂಭ್ರಮದ ವಾತಾವರಣ ಅಲ್ಲಿ ಸ್ವಲ್ಪವೂ ಕಾಣಿಸ್ತಿರಲಿಲ್ಲ. ಮನೆಯ ಮೂಲೆ ಮೂಲೆಯಲ್ಲೂ ಬೇಸರ ತುಂಬಿಕೊಂಡಂತೆ ಭಾಸವಾಗ್ತಿತ್ತು. ಮೈಸೂರಿಗೆ ಹೋಗುವ ಮುನ್ನ ಇವಳೆ ಬಾಗಿಲಿಗೆ ಹಾಕಿದ್ದ ಬಿಳಿಯ ಕರ್ಟನ್ ಕೊಳೆಯಾಗಿತ್ತು. ಗೋಡೆಗಳ ಮೇಲೆ ಜಾಡರ ಬಲೆ ಹರಡಿಕೊಂಡಿತ್ತು. ತನ್ನ ಮನೆಯ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಹೀಗಾಯಿತು ಎಂದು ಅವಳಿಗೆ ಅಚ್ಚರಿಯಾದರೂ ಕಾಯಿಲೆಯಿಂದ ಸೊರಗಿರುವ ತಂದೆಯ ಸ್ಥಿತಿ ನೋಡಿ ತಾಯಿ ಕಂಗಾಳಾಗಿದ್ದಾಳೆ. ಎಂಥವರಿಗಾದರೂ ಇಂತಹ ವಾತಾವರಣದಿಂದ ಜೀವನದಲ್ಲಿ ಜಿಗುಪ್ಸೆ ಉಂಟಾಗುತ್ತದೆ ಅನಿಸಿತು. ಬಾಗಿಲ ಬಳಿ ನೆರಳಾಡಿದಂತಾಗಿ ತಿರುಗಿ ನೋಡಿದಾಗ ಸೀತಮ್ಮ ಮಗಳನ್ನು ನೋಡಿ ಅಚ್ಚರಿಗೊಂಡ್ಳು. ಇದೇನೇ ಇಂದಿರಾ, ಒಂದು ಪತ್ರನೂ ಬರೆಯದೆ ಹಾಗೆ ಬಂದ್ಬಿಟ್ಟೆ? ಕಾಲೇಜಿಗೆ ರಜೆ ಕೊಟ್ಟಿದ್ದಾರಾ? ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ? ಇಂದಿರಾ ಶುಷ್ಕನಾಗಿ ಬೀರಿದಳು. ನಾಳೆ ದೀಪಾವಳಿ ಹಬ್ಬ ಅಲ್ವಾ? ಊರಿಗೆ ಬರೋದಕ್ಕೆ ಅಪ್ಪಾಜಿ ಪತ್ರ ಬರೀಬಹುದು ಅಂತ ಕಾದು ಸಾಕಾಯಿತು. ಅದಕ್ಕೆ ನಾನೇ ಬಂದ್ಬಿಟ್ಟೆ. ಹೋಗಲಿ ಬಿಡು, ಒಳ್ಳೆ ಕೆಲಸ ಮಾಡಿದೆ. ಹತ್ತಿರ ಬಂದು ಕುಳಿತು ಮಗಳತ್ತಲೇ ನೋಡುತ್ತಾ ಸೀತಮ್ಮ ಹೇಳಿದ್ಲು. ನಿಮ್ಮಪ್ಪ 15 ದಿವಸದಿಂದ ಹಾಸಿಗೆ ಬಿಟ್ಟು ಎದ್ದಿಲ್ಲ, ಕೆಲಸಕ್ಕೂ ಹೋಗಿಲ್ಲ. ಅವರು ಜ್ವರದಿಂದ ಬಳಲ್ತಾ ಇರುವಾಗ ಹಬ್ಬ ಮಾಡೋದಕ್ಕೆ ನನಗೆ ಮನಸ್ಸೇ ಇಲ್ಲ. ಅಲ್ಲಿ ನೀನು ಆರಾಮಾಗಿರ್ತೀಯೋ? ಇಲ್ಲಿಗೆ ಬಂದರೆ ಇಲ್ಲದ ತಾಪತ್ರಯ ಅಂದ್ಕೊಂಡು ನಿಮ್ಮಪ್ಪ ನಿನಗೆ ಪತ್ರ ಬರೀಲಿಲ್ಲ ಅನಿಸುತ್ತೆ. ಜ್ವರ ಮನುಷ್ಯಂಗೆ ಬರದೆ ಮರಕ್ಕೆ ಬರ್ತೇನಮ್ಮ. ಟ್ರೀಟ್ಮೆಂಟ್ ತಗೊಂಡು ಹುಷಾರು ಮಾಡ್ಕೊಂಡ್ರಾಯ್ತು. ಅದಕ್ಕೆ ವರ್ಷಕ್ಕೊಂದು ಸಲ ಬರುವ ಹಬ್ಬವನ್ನು ಮಾಡದೆ ನಿನ್ನ ಹಾಗೆ ತಲೆಯ ಮೇಲೆ ಕೈ ಹೊತ್ಕೊಂಡು ಯಾರಾದರೂ ಕೂತ್ಕೊತಾರಾ? ಅವಳಲ್ಲಿ ಉತ್ಸಾಹ ತುಂಬಲು ಯತ್ನಿಸುತ್ತಾ ಇಂದಿರಾ ನಗುತ್ತಾ ಹೇಳಿದ್ಲು. ಸುಸ್ತಾಗ್ತಾ ಇದೆ, ಒಂದು ಲೋಟ ಕಾಫಿ ಮಾಡಿಕೊಡ್ತೀಯಾ? ಮಗಳ ಮಾತಿನಲ್ಲೂ ಅರ್ಥವಿದೆ ಅಂದ್ಕೊಳ್ಳುತ್ತಾ ಸೀತಮ್ಮ ಮೇಲೆದ್ಲು. ಒಲೆ ಹಚ್ಚಿ ಕಾಫಿ ಮಾಡಲು ಪಾತ್ರೆಯಲ್ಲಿ ನೀರಿಟ್ಲು. ಮಗಳು ಆಗಮನ ಅವಳಿಗೂ ಸಂತೋಷವನ್ನುಂಟು ಮಾಡಿತು. ಮಾರನೆಯ ದಿನ ಹಬ್ಬಕ್ಕೆ ನಿಂಬೆಹಣ್ಣಿನ ಚಿತ್ರಾನ್ನ, ಪಾಯಸದ ಅಡಿಗೆ ಮಾಡಿದ್ರೂ ದೀಪಾವಳಿಯ ಹಬ್ಬ ಸಂಭ್ರಮವನ್ನು ಕಳೆದುಕೊಂಡಿತು. ಮೈಸೂರಿನಿಂದ ಹೊರಡುವಾಗಿನ ಉತ್ಸಾಹ ಉಲ್ಲಾಸದ ಭಾವ ಇಲ್ಲಿ ಪೂರ್ತಿಯಾಗಿ ಮರೆಯಾಗಿತ್ತು. ಅಂದು ಸಂಜೆ ಸೀತಮ್ಮ ವರಾಂಡದಲ್ಲಿ ಜಡೆ ಹಾಕ್ಕೊಳ್ಳುತ್ತಾ ಕುಳಿತಿದ್ರು. ಅವಳ ಮುಖದಲ್ಲಿ ಹೆಪ್ಪುಗಟ್ಟಿದ ಬೇಸರದ ಭಾವವನ್ನು ಗಮನಿಸಿದ ಇಂದಿರಾ ಕಾರಣ ಕೇಳಿದ್ದಕ್ಕೆ ಅವಳು ಹರಕೆಯ ಉತ್ತರ ಕೊಟ್ಟಿದ್ಲು. ಈಗ ಅವಳ ಎದುರಿಗೆ ಕುಳಿತಿದ್ದ ಇಂದಿರಾ ತಾಯಿಯ ಬೇಸರವನ್ನು ದೂರ ಮಾಡಲು ಮತ್ತೊಮ್ಮೆ ಕೇಳಿದ್ಲು. ನನ್ನಲ್ಲೂ ಯಾಕಮ್ಮ ಮುಚ್ಚುಮರೆ? ಯಾವ ವಿಷಯ ಯೋಚನೆ ಮಾಡ್ತಾ ಇದೆಯಾ? ನೀನು ಹೇಳದೇ ಇದ್ದರೆ ಮೈಸೂರಿಗೆ ಹೋದ್ಮೇಲೂ ನನ್ನ ಮನಸ್ಸಿಗೆ ಸಮಾಧಾನ ಇರೋಲ್ಲ. ವಿಷಯ ಏನು ಅಂತ ನನಗೂ ಹೇಳಮ್ಮ. ಇಲ್ಲದ ಯೋಚನೆಯನ್ನೆಲ್ಲ ನಿನ್ನ ತಲೆಗೆ ಯಾಕೆ ತುಂಬಲಿ? ನೀನು ಆರಾಮವಾಗಿ ಓದಿ ಮುಗಿಸ್ಕೊಂಡು ಬಾ, ಸೀತಮ್ಮ ಹೇಳಿದ್ಲು. ಇದೇನು ನೀನು ಹೀಗೆ ಹೇಳ್ತಾ ಇದೆಯಾ? ಇಂದಿರಾ ಕೇಳಿದ್ಲು. ನೀವು ಕಷ್ಟಪಡ್ತಾ ಇದ್ದರೆ ನಾನು ಆರಾಮವಾಗಿರೋಕ್ಕೆ ಸಾಧ್ಯವಾ? ಆದಾಯ ಯಾವ ಕಡೆಯಿಂದಲೂ ಬರ್ತಾ ಇಲ್ಲ. ಇನ್ನು ಸ್ವಲ್ಪ ದಿವಸ ಇವರು ಹೀಗೆ ಮಲ್ಕೊಂಡಿದ್ರೆ ದೇವರೇ ಗತಿ.
ಜೊತೆಗೆ ನಿನಗೆ ಪ್ರತಿ ತಿಂಗಳು ಹಣ ಕಳಿಸೋಕೆ ಸೀತಮ್ಮ ಹೇಳಿದ್ಲು. ನಿನ್ನ ತಂದೆಗಂತೂ ಹಣದ ಯೋಚನೆ ಆಗಿಬಿಟ್ಟಿದೆ. ತೋಟದ ಆದಾಯ, ಅಪ್ಪಾಜಿಯ ಸಂಬಳ ಇಂದಿರಾ ಕೇಳಿದ್ಲು. 15 ದಿವಸದಿಂದ ಇವರು ಕೆಲಸಕ್ಕೆ ಹೋಗಿಲ್ಲ. ಲಕ್ಷ್ಮಿ ಮದುವೆಯಲ್ಲಿ ರಜವೆಲ್ಲ ಮುಗಿದು ಹೋಗಿತ್ತು. ಈಗ ಸಂಬಳ ಇಲ್ಲದ ರಜೆ. ಇನ್ನು ತೋಟದ ಕಡೆ ಯಾರು ನೋಡ್ಕೊಬೇಕು? ತೆಂಗಿನಕಾಯಿ, ಎಳ್ನೀರೆಲ್ಲ ಕಳ್ಳರ ಪಾಲು. ಅದಕ್ಕೆ ಅದನ್ನು ಗುತ್ತಿಗೆಗೆ ಕೊಡಬೇಕಾಯಿತು. ಇಬ್ಬರೇ ಆದರೆ ಹೇಗಾದರೂ ಕಾಲ ಹಾಕ್ಬೋದು. ನಾವು ಊಟ ಮಾಡಲಿ, ಉಪವಾಸವಿರಲಿ, ಯಾರು ಕೇಳ್ತಾರೆ? ಭಯವಾಗುತ್ತೆ ಇಂದ್ರ. ನಿನ್ನನ್ನು ಓದುವುದಕ್ಕೆ ಕಳುಹಿಸುವ ಬದಲು ಮದುವೆ ಮಾಡಿಬಿಟ್ಟಿದ್ರೆ ಅಂಬಲಿಯೋ ಗಂಜಿನೋ ಕುಡ್ಕೊಂಡು ನಿಶ್ಚಿಂತೆಯಿಂದ ನಾವು ಇರ್ಬೋದಾಗಿತ್ತು. ಈಗ ಅದೂ ಇಲ್ಲ. ಹಣಕ್ಕೆ ಏನು ಮಾಡಬೇಕು ಅನ್ನೋದೇ ನಿನ್ನ ಅಪ್ಪಾಜಿಗೆ ತಲೆನೋವಾಗ್ಬಿಟ್ಟಿದೆ. ಹಣದ ವಿಷಯದಲ್ಲಿ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಸೀತಮ್ಮನ ಮನಸ್ಸಿಗೆ ಧೈರ್ಯ ತುಂಬಲು ಯತ್ನಿಸುತ್ತಾ ಇಂದಿರಾ ಹೇಳಿದ್ಲು. ಹೇಗಾದರೂ ನನ್ನ ಓದಿನ ಅರ್ಧ ವರ್ಷ ಈಗಾಗಲೇ ಮುಗಿದು ಹೋಗಿದೆ. ಉಳಿದಿರೋದು ಇನ್ನೊಂದೇ ವರ್ಷ. ಆಮೇಲೆ ನಾನು ಕೆಲಸಕ್ಕೆ ಸೇರಿ ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊತೀನಿ. ಆಗ ನಿಮ್ಮ ಮನಸ್ಸಿಗೆ ಹಣದ ಯೋಚನೆ ಬರೋದೇ ಇಲ್ಲ. ಏನೋ ಅಮ್ಮ, ಇಂದಿನ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು. ದೇಶ ಸುಭಿಕ್ಷವಾಗಿತ್ತು. ಚಿಕ್ಕ ವಯಸ್ಸಿಗೆ ಮಕ್ಕಳ ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಂಡು ಬಿಡ್ತಾಯಿದ್ರು. ನಮಗಿರುವಂತಹ ಸಮಸ್ಯೆ ಆಗ ಅವರಿಗೆ ಇರಲಿಲ್ಲ. ಈಗ ಎಲ್ಲ ಏರ್ಪೇರಾಗಿದೆ. ಸೀತಮ್ಮ ನಿಟ್ಟುಸಿರೆಳೆದ್ಲು. ಈಗ ಏನಾಗಿದೆ ಅಂತ ಪ್ರಪಂಚ ತಲೆಯ ಮೇಲೆ ಬಿದ್ದ ಹಾಗೆ ಆಡ್ತಿದ್ಯಮ್ಮ, ಇಂದಿರಾ ಖಡಕ್ಕಾಗಿ ಹೇಳಿದ್ಲು. ನನ್ನ ಓದಿನ ಖರ್ಚು ನೋಡ್ಕೊಳ್ಳೋದು ನಿಮಗೆ ಕಷ್ಟವಾದರೆ ಹೇಳಿಬಿಡಿ. ಬೆಳಗ್ಗೆ ಸಂಜೆ ಟೈಮ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ನನ್ನ ಹಾಸ್ಟೆಲ್ ಖರ್ಚು ನೋಡ್ಕೊಳ್ತೀನಿ. ನಿಮಗೂ ಸ್ವಲ್ಪ ಹಣ ಕಳಿಸ್ತೀನಿ. ಹಣದ ಯೋಚನೆ ಮಾತ್ರ ನನಗಿಲ್ಲ ಇಂದಿರಾ. ನಿನ್ನ ತಾತ ತೀರ್ಥಯಾತ್ರೆಗೆ ಹೋಗ್ತಿದ್ದೀನಿ ಅಂತ ಹಠ ಇಟ್ಕೊಂಡು ಕೂತಿದ್ದಾರೆ, ಸೀತಮ್ಮ ಹೇಳಿದ್ಲು. ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ವೇದಾಧ್ಯಯನದಲ್ಲಿ ಆಸಕ್ತಿ. 2-3 ವರ್ಷ ಕಾಶಿಯಲ್ಲಿದ್ದು ಸಂಸ್ಕೃತ ಕಲಿತು ಬಂದಿದ್ದಾರೆ. ಆಮೇಲೆ ಮನೆಯವರ ಬಲವಂತಕ್ಕೆ ಮದುವೆ ಮಾಡಿಕೊಂಡ್ರು. ಆದರೆ ಚಿಕ್ಕ ವಯಸ್ಸಿನಲ್ಲೇ ನಿನ್ನ ಅಜ್ಜಿ ಸತ್ತು ಹೋದ್ಲು. ಇನ್ನೊಂದು ಮದುವೆಗೆ ಒತ್ತಾಯಿಸಿದಾಗ ಮಕ್ಕಳಿಗೆ ಮಲತಾಯಿ ತರೋದು ಬೇಡ ಅಂತ ನಿನ್ನ ತಾತ ಮದುವೆಗೆ ಒಪ್ಪಲಿಲ್ಲ. ಈಗ ಈ ಇಳಿ ವಯಸ್ಸಿನಲ್ಲಿ ಕಾಶಿ, ಪರಮೇಶ್ವರ, ಕೇದಾರನಾಥ ಅಂತ ತೀರ್ಥಯಾತ್ರೆಗೆ ಹೊರಟಿದ್ದಾರೆ. ಯಾವಾಗ ಹೋಗ್ತಾರಮ್ಮ? ಇಂದಿರಾ ಕೇಳಿದ್ಲು. ಯಾವತ್ತು ಹೊರಡ್ತಾರೋ ಗೊತ್ತಿಲ್ಲ. ಆದರೆ ಈ ವಯಸ್ಸಿನಲ್ಲಿ ಒಬ್ಬರೇ ಅಷ್ಟು ದೂರ ಪ್ರಯಾಣ ಮಾಡಬೇಕಲ್ಲ ಅಂತ ನನಗೆ ಅದೇ ದೊಡ್ಡ ಯೋಚನೆಯಾಗಿದೆ. ಸೀತಮ್ಮನ ಮುಖದಲ್ಲಿ ಅಂತಕದ ಭಾವವಿತ್ತು. ಇದರಲ್ಲಿ ಯೋಚನೆ ಮಾಡುವ ವಿಷಯ ಏನು? ವಯಸ್ಸಾಗಿದೆ, ಮನೆಯಲ್ಲಿ ಕೂತ್ಕೊಂಡು ಮಾಡೋದೇನು? ತೀರ್ಥಯಾತ್ರೆಗಾದರೂ ಹೋಗಿ ಬರೋಣ ಅನ್ನುವ ಯೋಚನೆ ತಾತನಿಗಿರ್ಬೋದು. ಹೋಗಿ ಬರಲಿ ಬಿಡು. ಇಂತಹ ವಿಷಯದಲ್ಲಿ ನಾವು ಬೇರೆಯವರಿಗೆ ಬೇಜಾರು ಮಾಡಬಾರ್ದು. ಅಷ್ಟಕ್ಕೂ ಅವರು ಹೋಗೋದು ಟೂರಿಸ್ಟ್ ಬಸ್ನಲ್ಲಿ. ಅವರ ಜೊತೆಗೆ ತುಂಬ ಜನ ಇರ್ತಾರಲ್ಲ, ಇಂದಿರಾ ಹೇಳಿದ್ಲು. ತಾತನ ಜೊತೆಯಲ್ಲಿ ನಮ್ಮವರು ಯಾರಾದರೂ ಒಬ್ಬರು ಇರಲೇಬೇಕು ಅನ್ನೋದಾದರೆ ನನ್ನ ಪರೀಕ್ಷೆ ಮುಗಿದು ರಜೆ ಬರೋ ತನಕ ಅವರು ಹೋಗೋದು ಬೇಡ. ನಾನು ಇಲ್ಲಿಗೆ ಬಂದ ಮೇಲೆ ಅಪ್ಪಾಜಿನ ನೋಡ್ಕೊತೀನಿ. ತಾತನ ಜೊತೆಯಲ್ಲಿ ನೀನು ಟೂರ್ಗೆ ಹೋಗ್ಬಾ. ಸೀತಮ್ಮ ಅವಳಾಡಿದ ಮಾತುಗಳನ್ನು ಗಮನವಿಟ್ಟು ಕೇಳ್ತಿದ್ಲು. ಅವಳ ಹೇಳಿಕೆಯಲ್ಲೂ ಅರ್ಥವಿದೆ ಎನಿಸಿದಾಗ, ಆಯಿತು, ನಿನ್ನ ತಾತನಿಗೆ ನೀನು ಹೇಳಿದ ವಿಷಯವನ್ನು ಹೇಳ್ತೀನಿ, ನೋಡೋಣ ಎಂದು ಹೇಳುವಾಗ ಅವಳ ಮುಖದಲ್ಲಿ ಸಮಾಧಾನದ ಭಾವ ಲಾಸ್ಯವಾಡಿತು. ಹಬ್ಬ ಮುಗಿದ ಮಾರನೆಯ ದಿನವೇ ಇಂದಿರಾ ಮೈಸೂರಿಗೆ ಹೊರಡಬೇಕಾಗಿತ್ತು. ಅದರಿಂದ ಕಳೆದ 15 ದಿವಸಗಳಿಂದ ಹಾಸಿಗೆ ಬಿಟ್ಟೇಳದ ವೆಂಕಟೇಶಯ್ಯ ಅಂದು ವರಾಂಡದಲ್ಲಿ ಕುಳಿತು ಮಗಳು ಮಡದಿಯೊಂದಿಗೆ ಮಾತಿನಲ್ಲಿ ಮಗ್ನರಾಗಿದ್ದರು. ಇಂದಿರಾ ಮನೆಗೆ ಬಂದ ಮೇಲೆ ಅವರು ಸ್ವಲ್ಪ ಗೆಲುವಾಗಿದ್ದರು. ಕಾಲೇಜು, ಹಾಸ್ಟೆಲ್ನ ವಿಷಯಗಳನ್ನು ರಸವತ್ತಾಗಿ ವರ್ಣಿಸುತ್ತಿದ್ದ ಅವಳ ಮುಗ್ಧ ಮುಖವನ್ನೇ ನೋಡುತ್ತಾ ಅವರು ನಗುತ್ತಾ ಕುಳಿತಿದ್ರು. ಸೀತಮ್ಮ ಮೊರದಲ್ಲಿ ಹಕ್ಕಿ ಹಾಕ್ಕೊಂಡು ಅದರಲ್ಲಿನ ಭತ್ತ ಕಲ್ಲನ್ನು ತೆಗೆದುಹಾಕುತ್ತಿದ್ಲು. ಅಲ್ಲಿಯೇ ಗೋಡೆಗೆ ಒರಗಿ ಕುಳಿತಿದ್ದ ಇಂದಿರಾ ಬೀರಿದ ರಕ್ತ ಬಸರುತ್ತಿದ್ದ ತಾಯಿಯ ಹಿಮ್ಮಡಿಯನ್ನು ಮೃದುವಾಗಿ ಸವರುತ್ತಾ ಹೇಳಿದ್ಲು. ಹಿಮ್ಮಡಿಗೆ ಏನಾದರೂ ಹಚ್ಚಬಾರ್ದಾ? ನೋಡು, ರಕ್ತ ಬಂದಿದೆ. ಮಲಗುವ ಮೊದಲು ಜ್ಞಾಪಿಸ್ಕೊ, ಆಯಿಂಟ್ಮೆಂಟ್ ಹಚ್ತೀನಿ. ಚಳಿಗಾಲದಲ್ಲಿ ಹಿಮ್ಮಡಿ ಬಿರುಕು ಬೀಡುತ್ತೆ. ಇವತ್ತು ನೀನು ಹಚ್ಚಬಹುದು, ನಾಳೆ ರಾತ್ರಿ ನೀನೆಲ್ಲಿ ಇರ್ತೀಯ? ಸೀತಮ್ಮ ನಕ್ಳು. ತಾನು ಮೈಸೂರಿಗೆ ಹೋಗುವ ವಿಷಯದ ಬಗ್ಗೆಯೇ ಸೀತಮ್ಮ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದಾಗ ಇಂದಿರಾಗೆ ಬೇಸರವಾಯಿತು.
ತನ್ನನ್ನು ಮನೆಯಿಂದ ಹೊರಗೆ ಕಳುಹಿಸಲು ಇಷ್ಟವಿಲ್ಲದಿದ್ದ ಮೇಲೆ ಓದಲು ಮೈಸೂರಿಗೆ ಕಳಿಸಿದ್ದಾದರೂ ಏತಕ್ಕೆ ಎನ್ನಿಸಿದಾಗ ಸೀತಮ್ಮನ ಭುಜದ ಮೇಲೆ ಮೃದುವಾಗಿ ಗುದ್ದುತ್ತಾ ಹೇಳಿದ್ಲು, ಮೈಸೂರಿಗೆ ಹೋಗೋದು ನಿನಗೆ ಇಷ್ಟ ಇಲ್ದಿದ್ರೆ ಈಗಲೂ ಹೇಳ್ಬಿಡಮ್ಮ. ನಾನು ಓದೋದನ್ನೇ ನಿಲ್ಲಿಸಿ ನಿನ್ನ ಜೊತೆಯಲ್ಲೇ ಇರ್ತೀನಿ. ನಿನ್ನ ವಿದ್ಯಾಭ್ಯಾಸದ ವಿಷಯದಲ್ಲಿ ಹೀಗೆಲ್ಲ ಮಾತನಾಡಿದ್ರೆ ನನಗೆ ಬೇಜಾರಾಗುತ್ತೆ. ನಮಗೆ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ನೀನು MA ಮುಗಿಸಲೇಬೇಕು. ಪಾಸ್ ಮಾಡಿದ್ರೆ ಸಾಲದು, ರ್ಯಾಂಕ್ ಬರಬೇಕು. ವೆಂಕಟೇಶಯ್ಯ ನಗುತ್ತಾ ಹೇಳಿದರು. ನಾನು ಹೀಗೆ ಹಾಸಿಗೆ ಹಿಡ್ದಿದ್ದೀನಿ. ನೀನು ನಾಳೆಯೇ ಹೊರಟಿದ್ದೀಯಾ? ಆ ಬೇಸರದಲ್ಲಿ ನಿನ್ನ ತಾಯಿ 2 ಮಾತನಾಡಿದ್ರೆ ಅದನ್ನೇ ದೊಡ್ಡದು ಮಾಡ್ತಾರಾ? ಸರಿ ಅಪ್ಪಾಜಿ, ಇನ್ನೊಂದು ಸಲ ಹೀಗೆ ಹೇಳೋದಿಲ್ಲ. ನಿಮ್ಮ ಮನಸ್ಸನ್ನು ಖಂಡಿತ ನೋಯಿಸೋದಿಲ್ಲ. ಅವರು ಬಾಡಿದ ಮುಖದತ್ತಲೇ ನೋಡುತ್ತಾ ಅವಳು ಹೇಳಿದ್ಲು, ನೀವು ಹೇಳಿದ ಹಾಗೆ ನಾನು ಖಂಡಿತ ಚೆನ್ನಾಗಿ ಓದ್ತೀನಿ, ರ್ಯಾಂಕ್ ಬರೋದಕ್ಕೆ ಪ್ರಯತ್ನಿಸ್ತೀನಿ. ಸಾಧ್ಯವಾಗದಿದ್ದರೆ ಫಸ್ಟ್ ಕ್ಲಾಸ್ನಲ್ಲಿ ಖಂಡಿತ ಪಾಸ್ ಆಗ್ತೀನಿ. ನೀವು ಅಮ್ಮ ಇಬ್ಬರೂ ನಗ್ನಗ್ತಾ ನನ್ನನ್ನು ಕಳಿಸ್ಕೊಟ್ರೆ ನನಗೂ ಸಮಾಧಾನ ಇರುತ್ತೆ. ಅವಳ ಮಾತಿಗೆ ವೆಂಕಟೇಶಯ್ಯ, ಸೀತಮ್ಮ ಹಗುರವಾಗಿ ನಕ್ಕರು. ಪರೀಕ್ಷೆಗೆ 15 ದಿವಸಗಳು ಮಾತ್ರ ಇದ್ದಿದ್ದರಿಂದ ಇಂದಿರಾ ಶ್ರದ್ಧೆಯಿಂದ ಓದುತ್ತಿದ್ಲು. ಮುಂಜಾನೆಯ ವೇಳೆ ಓದಿದ್ರೆ ವಿದ್ಯೆ ತಲೆಗೆ ಚೆನ್ನಾಗಿ ಹತ್ತುತ್ತದೆ ಎಂದು ತಿಳಿದಿದ್ದರಿಂದ ರಾತ್ರಿಯ ಹೊತ್ತು ಸ್ವಲ್ಪ ಬೇಗ ಮಲಗಿ ಮುಂಜಾನೆ ಬೇಗ ಎದ್ದು ಓದುತ್ತಿದ್ಲು. ನಳಿನಿಯ ಗೆಳತಿಯರು ರೂಮಿಗೆ ಬಂದಾಗ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳೋದ್ರಿಂದ ಇವಳೇ ಹೊರಗೆ ಹೋಗಿ ಹಾಸ್ಟೆಲ್ನ ಎದುರಿಗೆ ಮರದ ಕೆಳಗೆ ಕುಳಿತು ಓದೋದು ಅನಿವಾರ್ಯವಾಗಿತ್ತು. ನನ್ನ ಫ್ರೆಂಡ್ಸ್ ರೂಮಿಗೆ ಬಂದರೆ ನಿಮಗೆ ಬೇಜಾರಾಗುತ್ತೆ, ಒಮ್ಮೆ ನಳಿನಿ ವ್ಯಂಗ್ಯವಾಗಿ ಹೇಳಿದ್ಲು. ನೀವು ಎಷ್ಟೇ ಆದರೂ ರ್ಯಾಂಕ್ ಸ್ಟೂಡೆಂಟ್. ನನ್ನ ಸ್ನೇಹಿತರಿಂದಾಗಿ ನಿಮ್ಮ ಹಾರ್ಡ್ ಸ್ಟಡೀಸ್ಗೆ ತೊಂದರೆ ಆಗ್ತಾ ಇದೆ ಅನಿಸುತ್ತೆ. ನಾನು ಹೇಳಿದ ನಿಜ ಅಲ್ವಾ? ನನ್ನ ಓದಿನ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಇಂದಿರಾ ಶಾಂತವಾಗಿಯೇ ಹೇಳಿದ್ಲು. ನೀವು ಆರಾಮವಾಗಿ ಹರಟೆ ಹೊಡೀರಿ. ನನಗೆ ಇಲ್ಲೇ ಆಗಬೇಕು ಅಂತ ಏನಿಲ್ಲ. ನಮ್ಮ ಹಾಸ್ಟೆಲ್ಗೆ ಹತ್ತಿರದಲ್ಲೇ ಲೈಬ್ರರಿ ಇದೆ, ಬೇಕಾದರೆ ಅಲ್ಲಿಯೂ ಹೋಗಿ ಓದಬಹುದು. ಲೈಬ್ರರಿಗೆ ಯಾಕೆ ಹೋಗ್ತೀರಾ? ಒಂದು ಕೆಲಸ ಮಾಡಿ, ನಳಿನಿ ನಗುತ್ತಾ ಹೇಳಿದ್ಲು. ಹೇಗಿದ್ರು ನಿಮ್ಮ ದೋಸ್ತ್ ಅದೇ ಆ ಜಂಬದ ಕೋಳಿ ಅಶ್ವಿನಿಗೆ ಓದಿದ್ದ ಕಡೆ ಗಮನವೂ ಇಲ್ಲ, ಕ್ಲಾಸ್ಗೆ ಸರಿಯಾಗಿ ಅಟೆಂಡ್ ಕೂಡ ಆಗ್ತಾ ಇಲ್ಲ. ಅವಳ ರೂಮ್ನಲ್ಲಿ ನಿಶ್ಶಬ್ದವಾಗಿರುತ್ತೆ. ಅಲ್ಲಿಗೆ ಹೋಗಿ ಆರಾಮವಾಗಿ ಕೂತ್ಕೊಂಡು ಓದಿ ರ್ಯಾಂಕ್ ಬರ್ಬೋದಲ್ವಾ? ನಿಮ್ಗೆ ಹಾಗೆ ಅನ್ಸೋದಿಲ್ವಾ? ಅಶ್ವಿನಿಯ ಶ್ರೀಮಂತಿಕೆ ಧೋರಣೆಯ ಸ್ವಭಾವವನ್ನು ಕಂಡ್ರೆ ಇವಳಿಗೆ ಇಷ್ಟವಾಗೋದಿಲ್ಲ ಎನ್ನುವ ಅರಿವಿದ್ದಿದ್ದರಿಂದ ಇಂದಿರಾ ನಗುತ್ತಲೇ ಮಾತು ಹೊರಳಿಸಿದ್ಲು. ಬೇರೆಯವರ ವಿಷಯ ನಮ್ಗೆ ಯಾಕೆ ನಳಿನಿ? ನಮ್ಮ ಪಾಡಿಗೆ ನಾವಿದ್ರೆ ಒಳ್ಳೆಯದು. ನೀವು ಆಗಾಗ ಅವಳ ವಿಷಯದಲ್ಲಿ ಕೆಂಡ ಕಾರ್ತಿರಲ್ಲ, ಅದೇ ರೀತಿ ಅವಳು ನಿಮ್ಮ ವಿಷಯ ಮಾತನಾಡ್ತಾಳೆ ಅಂದ್ಕೊಂಡಿದ್ದೀರಾ? ನೆವರ್. ನಿಮ್ಮನ್ನು ಕಂಡ್ರೆ ಮಾರು ದೂರ ಹೋಗ್ತಾಳೆ. ನಿಮ್ಮ ವಿಷಯ ಎತ್ತಿದ್ರೆ ಸಾಕು, ಬೇರೆಯವರ ವಿಷಯ ನಮ್ಗ್ಯಾಕೆ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ. ಅದು ಒಂದು ರೀತಿಯಲ್ಲಿ ದೊಡ್ಡ ಗುಣ ಅಂತ ನಿಮಗೆ ಅನಿಸೋದಿಲ್ವಾ? ಹೋಗಲಿ ಬಿಡಿ, ಮಾತಿಗೆ ಮಾತು ಬೆಳೆಸಿದ್ರೆ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಬಂದಾಗ ನಾನೇ ಹೊರಗೆ ಹೋಗ್ತೀನಿ, ಆಗ ನಿಮಗೆ ನನ್ನಿಂದ ತೊಂದರೆ ಆಗೋದಿಲ್ಲ. ಡೋಂಟ್ ವರಿ. ತನ್ನ ಮಾತಿಗೆ ನಳಿನಿ ಪ್ರತಿಕ್ರಿಯಿಸಿದಂತೆ ತಕ್ಷಣ ಹೊರಗೆ ಬಂದರು. ಅಶ್ವಿನಿಯ ವಿಷಯದಲ್ಲಿ ಇಂದಿರಾಗೂ ಅಸಮಾಧಾನವಿತ್ತು. ಬೆಳಗ್ಗೆ 10 ಗಂಟೆಗೆ ಹೊರಗೆ ಹೊರಟ್ರೆ ರಾತ್ರಿ ತಡವಾಗಿ ರೂಮ್ಗೆ ಬರ್ತಿದ್ಲು. ಇವಳು ಕೇಳಿದರೆ ಸ್ವಲ್ಪ ಕೆಲಸ ಇತ್ತು ಎಂದು ಜಾಯಿಂಟ್ ಸ್ಟಡೀಸ್ಗೆ ಹೋಗಿದ್ದೆ ಎಂದು ಹರಕೆಯ ಉತ್ತರ ಕೊಡ್ತಿದ್ಲು. ಅಂದು ರಾತ್ರಿ ಡೈನಿಂಗ್ ಹಾಲ್ನತ್ತ ಇಂದಿರಾ ಹೊರಟಿದ್ಲು. ಅವಳು ಬಾಗಿಲಿಗೆ ಬಳಿಗೆ ಬರೋದಕ್ಕೂ ಅಶ್ವಿನಿ ಸ್ಕೂಟರ್ ಒಳಕ್ಕೆ ತಂದು ನಿಲ್ಲಿಸೋದಕ್ಕೂ ಸರಿಯೋಯ್ತು. ಇವಳನ್ನು ನೋಡಿದ ಕೂಡಲೇ 1 ನಿಮಿಷ ಅಲ್ಲೇ ಇರು, ಡ್ರೆಸ್ ಚೇಂಜ್ ಮಾಡಿ ನಾನು ಊಟಕ್ಕೆ ಬರ್ತೀನಿ ಎಂದು ಹೇಳಿದಾಗ ಇಂದಿರಾ ಅವಳನ್ನೇ ದಿಟ್ಟಿಸಿದ್ಲು. ಪ್ಯಾಂಟ್ ಟೀ ಶರ್ಟ್ನಲ್ಲಿ ಅಶ್ವಿನಿ ಮುದ್ದಾಗಿ ಕಾಣಿಸ್ತಿದ್ಲು. ಕೂದಲು ಕೆದರಿ ಮುಖದ ಮೇಲೆ ಲಾಸ್ಯವಾಡುತ್ತಿತ್ತು. ಬೀಗದ ಗೊಂಚಲನ್ನು ಬೆರಳಿನ ತುದಿಯಲ್ಲಿ ಗಿರಗಿರನೆ ಸುತ್ತುತ್ತಾ ಮೆಟ್ಟಿಲುಗಳನ್ನತ್ತಿ ಅವಳು ತಿರುಗಿದಾಗ ಇಂದಿರಾ ಕೇಳಿದ್ಲು, ಅಮ್ಮವರ ಸುತ್ತಾಟ ಇವತ್ತಿಗೆ ಮುಗೀತೋ? ವಾಚ್ ಕಡೆ ನೋಡ್ತಾ ಇದೀಯಾ? ಈಗ ಟೈಮ್ ಎಷ್ಟಾಗಿದೆ ಅಂತ? ಮೇಘ ಗಂಭೀರ ಧ್ವನಿ ಕೇಳಿ ಅಶ್ವಿನಿ ಹೆಜ್ಜೆ ತಕ್ಷಣ ನಡೆಯಿತು. ಹೊರಳಿ ನೋಡಿದರೆ ಇಂದಿರಾಳ ಮುಖ ಬಿಗಿದುಕೊಂಡಿತ್ತು. ನೋಟದಲ್ಲಿ ಬೇಸರ ಛಾಯೆ ಇತ್ತು. ಏನು ಮಾಡಲಿ ಡಿಯರ್, ಬೇಗ ಬರಬೇಕು ಅಂದ್ಕೊಂಡ್ರೂ ಟೈಮ್ ಓಡ್ತಾ ಇರುತ್ತೆ, ಅಶ್ವಿನಿ ಕಣ್ಚಿವಿಟಿ ಹೇಳಿದ್ಲು. ಇವತ್ತೊಂದು ದಿನ ಅಷ್ಟೇ, ಬೇಜಾರು ಮಾಡ್ಕೋಬೇಡ. ನೀನು ಇವತ್ತೇ ಕೇಳಿದೆಯಲ್ಲ, ಅದಕ್ಕೆ ನಾನು ನಾಳೆಯಿಂದ ಖಂಡಿತ ಬೇಗ ಬರ್ತೀನಿ. ಸ್ಟೂಡೆಂಟ್ ಅನ್ನೋದನ್ನೇ ಮರೆತು
ಬೆಳಗ್ಗೆಯಿಂದ ಸಂಜೆವರೆಗೂ ಹೀಗೆ ಊರೆಲ್ಲ ತಿರುಗಾಡಿದ್ರೆ ನೋಡಿದವರು ಏನು ತಿಳ್ಕೊತಾರೆ? ನಮಗಲ್ಲದಿದ್ದರೂ ಬೇರೆಯವರಿಗಾದರೂ ಹೆದರಿ ನಡೆದುಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು. ಯಾರಾದರೂ ನಿನ್ನ ವಿಷಯದಲ್ಲಿ ಹಗುರವಾಗಿ ಮಾತನಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಶ್ವಿನಿ. ನಾನು ಹೋಗಲಿ, ನಿನ್ನ ಡ್ಯಾಡಿಗೆ ನೀನು ಹೀಗೆ ಮಾಡ್ತಾ ಇರೋದು ತಿಳಿದರೆ ಎಷ್ಟು ನೊಂದ್ಕೊತಾರೆ ಗೊತ್ತಾ? ಇಂದಿರಾ ಕಣ್ಣು ಕೆರಳಿಸಿ ಕೇಳಿದ್ಲು. ಪ್ಲೀಸ್ ನಿಲ್ಲಿಸು ಇಂದು, ನೀನು ಹೀಗೆಲ್ಲ ಹೇಳಬಾರ್ದು. ನನ್ನ ಫ್ರೆಂಡ್ಸ್ ಜೊತೆ ಹೋಗೋದು ಪಿಕ್ನಿಕ್ಕಿಗೆ, ಪಾರ್ಟಿಗೆ, ಸಿನಿಮಾಗೆ ಅಷ್ಟೇ. ಫ್ರೆಂಡ್ಸ್ ಜೊತೆ, ಅದರಲ್ಲೂ ಹುಡುಗರ ಜೊತೆ ತಿರುಗಾಡಿದ್ರೆ ಹಾಳಾಗೋಗ್ತಾರೆ ಅಂದ್ಕೊಂಡ್ಬೇಡ. ಅಶ್ವಿನಿ ಮುಖದಲ್ಲಿ ನೋವಿನ ಭಾವ ತುಂಬಿ ಹೇಳಿದ್ಲು. ಬೇರೆಯವರು ಹೇಗೆ ಹೇಳಿದ್ರೆ ಹಾಳಾಗಿ ಹೋಗಲಿ ಅಂತ ಸುಮ್ಮನಾಗ್ಬೋದು, ಆದರೆ ನಿನ್ನ ಬಾಯಿಂದ ಇಂತಹ ಮಾತುಗಳು ಖಂಡಿತ ಬರಬಾರ್ದು. ನಾನು ಹೀಗೆಲ್ಲ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ. ಇಂದ್ರ ಅವಳ ಭುಜದ ಮೇಲೆ ಕೈ ಏರಿಸಿ ಹೇಳಿದ್ಲು. ನಿನ್ನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿದೆ, ಆದರೆ ಹಾಸ್ಟೆಲ್ನಲ್ಲಿ ಕೆಲವರು ನಿನ್ನ ವಿಷಯದಲ್ಲಿ ತುಂಬ ಹಗುರವಾಗಿ ಮಾತನಾಡ್ತಾರೆ. ಅದಕ್ಕೆ ಹೇಳಿದೆ ಅಷ್ಟೇ. ಒಂದು ಸಲ ಹೆಸರು ಕೆಟ್ಟು ಹೋದರೆ ಅದು ಹೆಣ್ಮಕ್ಳ ವಿಷಯದಲ್ಲಿ ಅದನ್ನು ಸರಿಪಡಿಸೋದು ತುಂಬ ಕಷ್ಟದ ಕೆಲಸ. ಇಷ್ಟೇ ಮಾತು. ಅಂದಿನಿಂದ ಅವಳು ತಪ್ಪಿಯೂ ಆ ವಿಷಯದ ಬಗ್ಗೆ ಪ್ರಸ್ತಾಪಿಸಿರಲಿಲ್ಲ. ತನ್ನ ಹಾಗೆ ಯಾವಾಗಲೂ ರೂಮ್ನಲ್ಲೇ ಕುಳಿತು ಯಾರೂ ಓದೋದಿಲ್ಲ. ಮಜಾ ಮಾಡುವ ಮನಸ್ಸು, ವಯಸ್ಸು ಎರಡೂ ಇವಳಿಗಿದೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎಂದು ಇವಳಂತಹವಳನ್ನೇ ನೋಡಿಯೇ ಹೇಳಿರಬಹುದು. ಒಟ್ನಲ್ಲಿ ಅರೆಯದ ಕರೆಗೆ ಓಗೊಟ್ಟು ಕಾಲ್ಜಾರದಂತೆ ಎಚ್ಚರ ವಹಿಸಿದ್ರಾಯ್ತು ಎಂದು ಯೋಚಿಸಿ ಸುಮ್ಮನಾಗಿದ್ಲು. ಕೆಲಸ ಇದ್ದಾಗ ಮೈಸೂರಿಗೆ ಬಂದಾಗಲೆಲ್ಲ ಪ್ರಭಾಕರ ತಂಗಿಯನ್ನು ನೋಡಲು ಹಾಸ್ಟೆಲ್ಗೆ ಬರ್ತಿದ್ದ. ಪ್ರತಿ ಬಾರಿ ಬರುವಾಗಲೂ ಪತ್ರ ಬರೆದೇ ಬರ್ತಿದ್ದ. ಆ ಸಮಯಕ್ಕೆ ಅಶ್ವಿನಿ ಹೊರಗೆ ಹೋಗದೆ ಹಾಸ್ಟೆಲ್ನಲ್ಲೇ ಅವನಿಗಾಗಿ ಕಾದು ಕುಳಿತಿರ್ತಿದ್ಲು. ತಾನು ಹೆಚ್ಚು ಸಮಯವನ್ನು ಫ್ರೆಂಡ್ ಜೊತೆಯಲ್ಲಿ ಹೊರಗೆ ಕಾಲ ಕಳೆಯುತ್ತೇನೆ ಎನ್ನುವ ವಿಷಯ ಪ್ರಭಾಕರನಿಗೆ ಗೊತ್ತಾದರೆ ತನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸೋದು ಎನ್ನುವ ಅಂತಕ ಅವಳಲ್ಲಿ ಮನೆ ಮಾಡಿತು. ತನಗಿಂತ 6 ವರ್ಷ ದೊಡ್ಡವನಾದ ಪ್ರಭಾಕರನಿಗೆ ಅವಳೆಷ್ಟು ಹೆದರುತ್ತಾಳೆ ಎಂದು ಅಶ್ವಿನಿಯಿಂದಲೇ ಅವಳು ಕೇಳಿ ತಿಳ್ಕೊಂಡಿದ್ಲು. ಪ್ರಭಾಕರ ಹಾಸ್ಟೆಲ್ಗೆ ಬರ್ತಾನೆ ಎಂದು ತಿಳಿದ ದಿನ ಇಂದಿರಾ ತಪ್ಪಿಯೂ ಅವನ ಎದುರಿಗೆ ಹೋಗ್ತಿರ್ಲಿಲ್ಲ. ಸಿನಿಮಾ, ಹೋಟೆಲ್ಗೆ ಹೋಗಿ ಬರೋಣ ಎಂದು ಅಶ್ವಿನಿ ಒತ್ತಾಯಿಸಿದರೂ ಅವಳು ಹೋಗ್ತಿರ್ಲಿಲ್ಲ. ಪರೀಕ್ಷೆಗೆ 10 ದಿವಸ ಉಳಿದಿತ್ತು. ಹಗಲು ರಾತ್ರಿ ಓದಿ ಇಂದಿರಾ ಸೊರಗಿ ಹೋಗಿದ್ಲು. ಮನಸ್ಸು ಜಡ್ಗಟ್ಟಿ ಹೋಗಿತ್ತು. ಎಷ್ಟು ಬಾರಿ ಪುಸ್ತಕವನ್ನು ಕೈಯಲ್ಲಿ ಹಿಡಿದಂತೆಯೇ ದಿಗಂತದತ್ತ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ಲು. ಆಗ ಊರಿನ ನೆನಪಾಗ್ತಿತ್ತು. ತಂದೆ ಕಾಯಿಲೆಯಿಂದ ನರಳುತ್ತಿದ್ದಾರೆ. ತಾಯಿ ಯೋಚನೆಯ ಭಾರದಲ್ಲಿ ಬಳಲಿ ಬೆಂಡಾಗುತ್ತಿದ್ದಾಳೆ. ಅವಳಿಗೆ ನನ್ನ ಭವಿಷ್ಯದ ಬಗ್ಗೆಯೇ ಚಿಂತೆ. ಅವಳು ಹೇಳಿದ ಹಾಗೆ ನಡ್ಕೊಂಡಿದ್ರೆ, ಮದುವೆ ಮಾಡಿಕೊಂಡು ನಾನು ಗಂಡನ ಮನೆಗೆ ಹೋಗಿದ್ರೆ ಅವಳು ನಿಶ್ಚಿಂತೆಯಿಂದ ಇರ್ತಿದ್ಲೇನೋ. ಇಂದಿರಾ ಇಂತಹ ಯೋಚನೆಯನ್ನು ಮನದಾಳದಿಂದ ಕೊಡವಲು ಯತ್ನಿಸುತ್ತಿದ್ಲು. ಮುಖಕ್ಕೆ ತಣ್ಣೀರು ಏರ್ಚಿಕೊಂಡು ಬಿಸಿ ಕಾಫಿ ಕುಡಿದು ಮತ್ತೆ ಓದಲು ಕುಳಿತುಕೊಳ್ತಿದ್ಲು. ಅಂದು ಮಧ್ಯಾಹ್ನ ಇಂದಿರಾ ಪುಸ್ತಕವನ್ನು ಹುಲ್ಲಿನ ಮೇಲೆ ಇಟ್ಕೊಂಡು ಮಂಡಿಯ ಮೇಲೆ ಗಲ್ಲ ಊರಿ ಓದುತ್ತಾ ಕುಳಿತಿದ್ದಾಗ ಯಾರೋ ಅಶ್ವಿನಿಯ ಬಗ್ಗೆ ವಿಚಾರಿಸ್ತಾ ಇರೋದು ಕೇಳಿಸಿತು. ಜವಾನನನ್ನು ಕೇಳ್ಕೊಂಡು ಹೋಗ್ತಾರೆ ಎಂದು ಉದಾಸೀನ ಭಾವದಿಂದ ಸುಮ್ಮನಾದರು. ಮುಂದೆ ಓದಲಾಗಲಿಲ್ಲ. ಕಾಲ್ಚಾಚಿ ಮರದ ಬುಡಕ್ಕೆ ಹೊರಗೆ ಕುಳಿತುಕೊಂಡ್ಳು. ಅಶ್ವಿನಿ ಹೊರಗೆ ಹೋಗುವ ಮೊದಲು ತನ್ನ ಫ್ರೆಂಡ್ಸ್ಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟೇ ಇರ್ತಾಳೆ. ಹಾಗಿರುವಾಗ ಇಷ್ಟು ದೂರ ಅವಳನ್ನು ಹುಡ್ಕೊಂಡು ಯಾರು ಬಂದಿರ್ಬೋದು? ಕುತೂಹಲ ಎಡೆಬಿಚ್ಚಿತು. ಕುಳಿತಲ್ಲಿಂದಲೇ ಹೊರಳಿ ನೋಡಿ ದಿಗ್ಗನೆ ಎದ್ದು ನಿಂತ್ಕೊಂಡ್ಳು. ಎಲ್ಲಕ್ಕಿಂತ ಮೊದಲು ಅವಳ ನೋಟವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.